ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನೋಡ್ರಿ ನಾನು ಶೇಂಗಾ ಹೋಳ್ಗೆ ಮಾಡ್ಕೊಳತ್ತೀನಿ. ಶೇಂಗಾ ಹೋಳ್ಗೆ ಮಾಡ್ಕೊಳಕ್ಕೆ ಇಲ್ಲಿ ಒಂದು ಅರ್ಧ kg ಆಗುವಷ್ಟು ಶೇಂಗಾನ ತೊಗೊಂಡು ಹುರ್ಕೊಳಕತ್ತೀನಿ ನಾನು. ಆಮೇಲೆ ಶೇಂಗಾ ಹೋಳ್ಗೆ ಮಾಡೋಕ್ಕೆ ಒಂದು 250 ಗ್ರಾಮ್ ಆಗುವಷ್ಟು ಬೆಲ್ಲನ ಇಲ್ಲಿ ಯೂಸ್ ಮಾಡ್ಕೊಳತ್ತೀನಿ. ಕಂಪ್ಲೀಟಾಗಿ ಬೆಲ್ಲ ಎಲ್ಲನೂ ಯೂಸ್ ಮಾಡ್ಕೊಳಂಗಿಲ್ಲ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ. ಹಂಗೆ ಶೇಂಗಾ ಹುರಿದಾದ್ಮೇಲೆ ಇದನ್ನು ನೀಟಾಗಿ ಸಿಪ್ಪೆನ ತೆಗ್ದೀನಿ. ಈಗ ಸಿಪ್ಪೆ ತೆಗೆದಂಥ ಶೇಂಗಾನ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಲ್ಲ ಹಂಗೆ ಸ್ವಲ್ಪ ಶೇಂಗಾ ಹಾಕಿ ತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ಕಂಪ್ಲೀಟ್ ಅಲ್ಲ, ತರಿಯಾಗಿ ಇದನ್ನು ರುಬ್ಕೋಬೇಕು. ಆಮೇಲೆ ಇದನ್ನು ಒಂದು ಬೊಗನಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದನ್ನು ತರಿಯಾಗಿ ಮಾಡ್ಕೋಬೇಕು. ನಿಮ್ಗೆ ಬೆಲ್ಲ ಕಡಿಮೆ ಬೇಕಂದ್ರೆ ನೀವು ಬೆಲ್ಲನ ಕಡಿಮೆ ಯೂಸ್ ಮಾಡ್ಕೋರಿ, ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಕೋರಿ. ನೆಕ್ಸ್ಟ್ ಹೋಳ್ಗೆ ಮಾಡ್ಕೊಳಕ್ಕೆ ಇಲ್ಲಿ ನಾನು ಹಿಟ್ಟು ನಾದ್ಕೊಳಕ್ಕೆ ಒಂದು ಚಾನ್ಗೆ ಆಗುವಷ್ಟು ಹಿಟ್ಟು ತೊಗೊಂಡೀನಿ. ಅಂದ್ರೆ ಹಿಟ್ಟು ಕ್ವಾಂಟಿಟಿ ನೀವು ನೋಡಿಕೊಂಡು ತೊಗೋರಿ. ಅಂದರೆ ಎಷ್ಟು ಹೋಳ್ಗೆ ಆಗ್ತಾವೆ ಅಂದ್ರೆ 500 ಗ್ರಾಮ್ ಶೇಂಗಾ ಒಳಗೆ ನಿಮ್ಗೆ 20ರಿಂದ 25 ಹೋಳ್ಗೆ ಆಗ್ತಾವೆ ನೋಡಿರಿ. ನೀವು ಯಾವ ರೀತಿ ಸಣ್ಣ ಮಾಡಿದರೆ ಇನ್ನೂ ಜಾಸ್ತಿ ಹಾಕೋ, ದಪ್ಪ ಮಾಡಿದರೆ ಇನ್ನು ಕಡಿಮೆ ಆಗ್ತಾವೆ ಈ ರೀತಿ. ಮತ್ತು ಈ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಿರೋದ್ರಿಂದ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿರಿ. ಹೋಳ್ಗೆ ಚಲೋ ಬರ್ತಾವೆ, ಕುರುಕುರುವಾಗಿ ತಿನ್ನೋಕೆ ಟೇಸ್ಟ್ ಅನ್ನಿಸ್ತೈತಿ. ನಾವು ಹಿಟ್ಟು ನಾದ್ಕೊಳಗೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಗಟ್ಟಿಯಾಗಿ ನಾದ್ಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ಸ್ವಲ್ಪ ಲೈಟಾಗಿ ನೆನೆಯೋಕೆ ಬಿಡಬೇಕು. ಇದಕ್ಕೊಂದು ಏನಾದರೂ ಒಂದು ಬೊಗಣಿ ಅಥವಾ ಪ್ಲೇಟ್ ಕ್ಲೋಸ್ ಮಾಡಿ ಈ ರೀತಿ ಬುಟ್ಟಿ ಒಳಗೆ ಇಟ್ಕೋಬೇಕು. ನೆಕ್ಸ್ಟ್ ಒಂದು 5ರಿಂದ 10 ನಿಮಿಷದಿಂದ ಇದನ್ನು ತೆಗೆದು ಈ ರೀತಿ ಇನ್ನೊಂದ್ಸಲಿ ನಾದ್ಕೊಂಡು ಇನ್ನೊಂದು 2 ನಿಮಿಷ ಬಿಡಬೇಕು. ಬಿಟ್ಟಾದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದೀವಿ ನೋಡಿರಿ ಶೇಂಗಾನ ತರಿಯಾಗಿ ಹೂರ್ಣ ಮಾಡಿಟ್ಕೊಂಡಿದ್ವಲ್ಲ, ಇದಕ್ಕೆ ಸ್ವಲ್ಪ ಲೈಟಾಗಿ ಒಂದು 5ರಿಂದ 6 ಡ್ರಾಪ್ ಆಗುವಷ್ಟು ನೀವು ನೀರನ್ನು, ಅದಕ್ಕೆ ಸ್ವಲ್ಪ ಬಿಸಿ ನೀರಿದ್ರೇ ಕರೆಕ್ಟ್ ಅನಿಸ್ತೈತಿ, ಉಗುರು ಬೆಚ್ಚಗಿನ ನೀರು ಇದನ್ನು ಹಾಕೋಬೇಕು. ನನಗೆ ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಬಿತ್ತು ನೋಡಿರಿ, ಅದಕ್ಕೆ ಇದು ಹೂರ್ಣ ಎಲ್ಲ ಸ್ವಲ್ಪ ತಿಳುವಾಗಿತ್ತು. ಹೂರ್ಣ ಅಕಸ್ಮಾತ್ ನಿಮ್ಗೆ ಹೋಳ್ಗೆ ಮಾಡುವಾಗ ತಿಳುವಾದ್ರೆ ಅದಕ್ಕೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೊರಿ. ಹಿಟ್ಟು ಮಿಕ್ಸ್ ಮಾಡ್ಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ಆರಾಕ್ ಬಿಡ್ರಿ. ಆರಾಕ್ ಬಿಟ್ಟಿಂದ ಇಷ್ಟು ಚಂದ ಹೂರ್ಣ ಆಗಿರ್ತೈತಲ್ಲ, ನೀವು ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡಿದಾಗ ಇದೇ ರೀತಿ ಮಾಡ್ಕೋತೀರಿ, ಅಷ್ಟು ಚೆಂದಾಗಿರ್ತೈತೆ ನೋಡಿರಿ. ಈಗ ನಾನು ಒಂದು 2ರಿಂದ 3 ನಿಮಿಷ ಅದನ್ನು ಆರಾಕ್ ಬಿಟ್ಟಿದ್ನಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು, ಯಾಕಂದರೆ ಹೂರ್ಣ ನಂದು ಸ್ವಲ್ಪ ತಿಳುವಾಗಿತ್ತು. ಈಗ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಹೋಳ್ಗೆಯಾಗ ತುಂಬಿ ಮಾಡೋಕ್ಕೆ ಬರಾಕ್ತೈತೆ ಅಂಥೇಳಿ. ಸ್ವಲ್ಪ ನಿಮ್ಗೆ ಕ್ವಾಂಟಿಟಿ ನೋಡ್ಕೊಂಡು ಉಳಿ ಮಾಡ್ಕೊಂಡು ಈ ರೀತಿ ಹೂರ್ಣನ ತುಂಬ್ಕೊಂಡು ಓನ್ಲಿ ನೋಡಿರಿ, ನಾ ಇಲ್ಲಿ ಒಂದು ಡ್ರಾಪ್ ಕೂಡ ಎಣ್ಣೆನ ಯೂಸ್ ಮಾಡತ್ತಿಲ್ಲ ಹೋಳ್ಗೆ ಮಾಡೋಕ್ಕೆ. ಈ ರೀತಿ ಉಳಿನ ತುಂಬ್ಕೊಂಡು ಇದನ್ನು ರೌಂಡ್ ಶೇಪಾಗಿ ಲಟ್ಸ್ಕೊಂಡು ಹೋಳ್ಗೆನ ಬೇಯಿಸ್ಕೋಬೇಕು. ಶೇಂಗಾ ಹೋಳ್ಗೆ ಅಂದರೆ ಎಲ್ಲರ ಬಾಯಾಗ ಕಂಪಲ್ಸರಿ ನೀರು ಬಿಡತ್ತೈತೆ ನೋಡ್ರಿ, ಅಷ್ಟು ಮಸ್ತ್ ಇರ್ತಾವೆ. ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಅಷ್ಟೇ ಚೆನ್ನಾಗಿರ್ತಾವೆ ಇವು ಹೋಳ್ಗೆ. ನಾನಂತೂ ಒಂದು ಡ್ರಾಪ್ ಕೂಡ ಆಯಿಲನ್ನು ಯೂಸ್ ಮಾಡತ್ತಿಲ್ಲ. ಆಲ್ಮೋಸ್ಟ್ ಕೆಲವೊಬ್ಬರು ಇದನ್ನು ಎಣ್ಣೆ ಹಚ್ಚಿ ಕೂಡ ಬೇಯಿಸ್ತಾರೆ, ಅದು ಅವ್ರವ್ರ ಇಷ್ಟ. ಆದ್ರೂ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳಿಲ್ಲ ಅಂದ್ರೆ ಭಾಳ ದಿನ ಇದನ್ನು ಸ್ಟೋರ್ ಮಾಡ್ಬೋದು ನೋಡ್ರಿ, ಯಾಕಂದ್ರೆ ಒಣದಿರ್ತೈತಿಲ್ಲ ಅದ್ರ ಸಲುವಾಗಿ. ಈ ರೀತಿ ಉಳಿನ ತುಂಬ್ಕೊಂಡು ಶೇಂಗಾ ಹೋಳ್ಗೆನ ಲಟ್ಸ್ಕೊಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಹಿಂಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆ್ಯಂಡ್ ನಮ್ಮ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಶೇಂಗಾ ಹೋಳ್ಗೆ ಅಂತೂ ಮಸ್ತಾಗಿ ಬರಾಕ್ತಿದ್ದು. ಇದನ್ನು ಸಂಕ್ರಾಂತಿಗೆ ನಾನು ಪೋಸ್ಟ್ ಮಾಡೋಕ್ಕಿದ್ನಿ, ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಮಾಡೋಕ್ಕೆ. ಹಂಗೆ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗಾಗಲೇ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗ್ಯಾರು. ಆ್ಯಂಡ್ ನನಗೆ ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡ್ರಿ. ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ನೀವು ನನಗೆ ಹೆಲ್ಪ್ ಮಾಡಿರಿ. ಈ ರೀತಿ ಶೇಂಗಾ ಹೋಳ್ಗೆ ಸಖತ್ತಾಗಿ ಬಂದಿದ್ದು ನೋಡ್ರಿ. ಹೋಳ್ಗೆ ಒಳಗೆ ಜಾಸ್ತಿ ನೀವು ಹೂರ್ಣ ತುಂಬಿ ಜಾಸ್ತಿ ದಪ್ಪ ಲಟ್ಸ್ಕೊಂಡ್ರೂ ನಡಿತೈತಿ, ತೆಳು ಲಟ್ಸ್ಕೊಂಡ್ರೂ ನಡಿತೈತಿ. ಹೋಳ್ಗೆ ಮಾತ್ರ ಸಖತ್ತಾಗಿ ಬಂದಿರ್ತೈತಿ ನೋಡ್ರಿ. ಯಾರಿಗೆಲ್ಲ ಶೇಂಗಾ ಹೋಳ್ಗೆ ಇಷ್ಟ ಅಂಥೇಳಿ ಕಮೆಂಟ್ ಮೂಲಕನೂ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಹೋಳ್ಗೆ ಹೆಂಗೆ ಬಿದ್ದಿದ್ದು ಅಂಥೇಳಿ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ. 5 ನಿಮಿಷದೊಳಗೆ ಯಾವ ರೀತಿ ಶೇಂಗಾ ಹೋಳ್ಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈ ರೀತಿ ಲಟ್ಸ್ಕೊಂಡ್ರೆ ಆಯಿತು, ಶೇಂಗಾ ಹೋಳ್ಗೆ ರೆಡಿ ಆಗ್ತಾವೆ. ಆಲ್ಮೋಸ್ಟ್ 500 ಗ್ರಾಮ್ ಒಳಗೆ ನಾ ಹೇಳ್ದಂಗೆ 20ರಿಂದ 25 ಹೋಳಿಗೆ ರೆಡಿ ಆಗ್ತಾವೆ ನೋಡ್ರಿ.
ಈ ರೀತಿ ನಮ್ಮ ಹೋಳ್ಗೆ ಬಂದಿದ್ದು. ಈ ಹೋಳ್ಗೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.